ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಸೌವರ್ಣಾಂ ಭುಜಮಧ್ಯಗಾಂ ತ್ರಿನಯನಾಂ ಸೌದಾಮಿನಿ ಸನ್ನಿಭಾಂ ಶಂಖೋ ಚಕ್ರವರಾಭಯಾನಿ ದದತೆ ಮಿದೋಃ ಕಲಾಂ ಬಿಭ್ರತೀಂ ಗ್ರೈವೇಯಾಂಗದಹಾರ ಕುಂಡಲಧರಾಂ ಆಖಂಡಲಾದ್ಯೈ ಸ್ತುತಾಂ ಧ್ಯಾಯೇದ್ವಿಂದ್ಯನಿವಾಸಿನೀಂ ಶಶಿಮುಖೀಂ ಪಾರ್ಶ್ವಸ್ಥ ಪಂಚಾನನಾಂ. ಶ್ರೀ ಜಗದಂಬಾಯಿ ನಮಃ. ಆತ್ಮೀಯರೇ, ಇಂದು 19ನೇ ತಾರೀಕು 5ನೇ ತಿಂಗಳು 2026ನೇ ಇಸ್ವಿ ಮಂಗಳವಾರ. ಈ ದಿವಸದ ಪಂಚಾಂಗ ಏನಿದೆ, ಗ್ರಹಗತಿಗಳು ಹೇಗಿದೆ, ರಾಶಿಫಲಗಳು ಏನೇನಿದೆ, ಇದನ್ನೆಲ್ಲವನ್ನು ಸಮಗ್ರವಾಗಿ ತಿಳಿದುಕೊಳ್ಳೋಣ. ಮೊದಲು ಪಂಚಾಂಗ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ ಆಗಿರತಕ್ಕಂಥದ್ದು. ವಾರ ಮಂಗಳವಾರ. ಈ ದಿವಸದ ನಕ್ಷತ್ರ ಮೃಗಶಿರ ನಕ್ಷತ್ರ ಇರತಕ್ಕಂಥದ್ದು. ಈ ದಿವಸದ ಯೋಗ ಧೃತಿ ನಾಮ ಯೋಗ ಇದೆ. ತೈತಲ ಉಪರಿ ಗರಜಾಕರಣ ಇರತಕ್ಕಂಥದ್ದು. ಹೀಗಿರುವಾಗ ಖಗೋಳದ ಗ್ರಹಸ್ಥಿತಿ ಏನಿದೆ ನೋಡಿ. ಮೇಷರಾಶಿಯಲ್ಲಿ ಕುಜ ರಾರಾಜಿಸ್ತಾ ಇದ್ದಾನೆ ಸ್ವಕ್ಷೇತ್ರದಲ್ಲಿ. ವೃಷಭ ರಾಶಿಯಲ್ಲಿ ರವಿ ಮತ್ತು ಬುಧರ ಯುತಿ ಇದೆ. ಮಿಥುನ ರಾಶಿಯಲ್ಲಿ ಚಂದ್ರ ಇದ್ದಾನೆ, ಶುಕ್ರನಿದ್ದಾನೆ, ಗುರು ಇದ್ದಾರೆ. ಕರ್ಕಾಟಕ ರಾಶಿ ಶೂನ್ಯ ರಾಶಿಯಾಗಿದೆ. ಸಿಂಹ ರಾಶಿಯಲ್ಲಿ ಕೇತು ಮತ್ತು ಮಾಂದ್ಯರ ಯುತಿ. ಕನ್ಯಾ ರಾಶಿ ಶೂನ್ಯ. ತುಲಾ, ವೃಶ್ಚಿಕ, ಧನು, ಮಕರ ಈ 4 ರಾಶಿಗಳು ಶೂನ್ಯ ರಾಶಿಗಳೇ. ಕುಂಭ ರಾಶಿಯಲ್ಲಿ ಎಂದಿನಂತೆ ರಾಹು, ಮೀನ ರಾಶಿಯಲ್ಲಿ ಎಂದಿನಂತೆ ಶನಿ ಮಹಾತ್ಮ. ಇದು ಇಂದಿನ ಗ್ರಹಸ್ಥಿತಿ. ಇಂದಿನ ಗ್ರಹಸ್ಥಿತಿಗೆ ಅನುಗುಣವಾಗಿ ಮೇಷಾದಿ 12 ರಾಶಿಗಳಲ್ಲಿ ಫಲಗಳು ಏನೇನಿದೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ 7.5 ಇದ್ದರೂ ಕುಜನ ಬಲ ಚೆನ್ನಾಗಿದ್ದರಿಂದ ಸ್ವಲ್ಪ ಮಟ್ಟಿಗೆ ನಷ್ಟದಿಂದ ದೂರ ಆಗ್ತೀರಿ. ತಾಯಿ ಮೇಲೆ ಪ್ರೀತಿ ಜಾಸ್ತಿ ಇರ್ತದೆ. ಮನದಾಳದಲ್ಲಿರ್ತಕ್ಕಂತಹ ದುಃಖ ದುಮ್ಮಾನಗಳನ್ನ ದೂರ ಮಾಡ್ಕೊಳ್ತೀರಿ. ಚಟಾದಿಗಳನ್ನ ಬಿಡುತ್ತೀರಿ. ಆರೋಗ್ಯದ ಕಡೆ ಗಮನ ಹರಿಸ್ತೀರಿ. ಧನಸ್ಥಾನದಲ್ಲಿ ರವಿ ಬುಧರ ಯುತಿ ಇದ್ದದ್ದರಿಂದ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ತಗಾದೆ ಮಾಡ್ಕೊಳ್ತೀರಿ. ಈ ಎಲ್ಲ ದೋಷ ನಿವಾರಣೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ ಅಥವಾ ಶನೇಶ್ವರನ ಸ್ತೋತ್ರವನ್ನು ಪಠನ ಮಾಡೋದು, ಆಂಜನೇಯನ ಉಪಾಸನೆ ಮಾಡಿಕೊಳ್ಳೋದು. ಪರಿಹಾರವನ್ನು ಮಾಡಿಕೊಂಡಾಗ ನಮಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಗಬಹುದು. ಪೂರ್ವ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡಿ 9ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಸುಬ್ರಹ್ಮಣ್ಯನ ಅನುಗ್ರಹದಿಂದ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ. ಈಗ ವೃಷಭ ರಾಶಿ ನೋಡಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ರವಿ ಬುಧರಿದ್ದಾರೆ. ನಿಪುಣ ಯೋಗ ಇದೆ. ಆದರೆ ಕೆಲಸ ಕಾರ್ಯಗಳು ಒಂದೂ ಆಗೋದಿಲ್ಲ. ಎಲ್ಲ ನಷ್ಟವನ್ನು ಕಾಣ್ತೀರಿ. ಹಾಗಂತ ಗುರುಬಲ ಇದೆ, ಆದರೂ ನಷ್ಟ ಕಾಣುತ್ತೆ. ಕಾರಣ ಏನು ಅಂದ್ರೆ ಶನಿಯ ದೃಷ್ಟಿ ಇದ್ದದರಿಂದ. ಶನಿ ಮಹಾತ್ಮನು ಮೀನರಾಶಿಯಲ್ಲಿತ್ತು, ಪೂರ್ಣದೃಷ್ಟಿಯಲ್ಲಿ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಆದ್ದರಿಂದ ನಷ್ಟವಾಗಿ ಕಾಣಿಸ್ತದೆ. ನಿಮಗೆ ಜೀವನಕ್ಕೆ ಕಷ್ಟ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕರ್ಮ ರಾಶಿಯಲ್ಲಿ ರಾಹು ಇದ್ದುದರಿಂದ ಉದ್ಯೋಗ ವ್ಯವಹಾರದಲ್ಲೂ ತೊಂದರೆಗಳು ಕಾಣಿಸುವಂತಹ ಸಾಧ್ಯತೆ. ಪರಿಹಾರಕ್ಕಾಗಿ ರಾಹು ಶಾಂತಿ, ಶನಿ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ, ಎಳ್ಳು ದಾನ, ಉದ್ದಿನ ಕಾಳಿನ ದಾನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಸಂಭವ. ದೋಷ ನಿವಾರಣೆಗೆ 6ರ ಸಂಖ್ಯೆಯನ್ನು ಉಪಯೋಗಿಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಪೂರ್ವ ದಿಕ್ಕಿನಲ್ಲಿ ಯಶಸ್ಸಿದೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, ಚಂದ್ರನಿದ್ದಾನೆ ಹಾಗೂ ಶುಕ್ರನಿದ್ದಾನೆ. ಗಜಕೇಸರಿ ಯೋಗದ ಫಲ ನಿಮಗಿದೆ. ಆದರೂ ಶತ್ರುತ್ವ ಇರತಕ್ಕಂಥದ್ದು. ಶತ್ರುಗಳ ಕಾಟ ಆಗಾಗ ತೊಂದರೆಯನ್ನು ಕೊಡ್ತಾ ಇರ್ತಾರೆ. ಅವರನ್ನು ತಿರಸ್ಕರಿಸಿ ನೀವು ಎದ್ದು ನಿಲ್ತೀರಿ. ಗಜಕೇಸರಿ ಯೋಗದ ಫಲ. ತೇಜಸ್ಸು ಉಂಟಾಗ್ತದೆ, ಯಶಸ್ಸು ಉಂಟಾಗ್ತದೆ, ವರ್ಚಸ್ಸು ಬೆಳೀತಾ ಹೋಗ್ತದೆ. ಜನರು ಕೈ ಹಿಡಿತಾರೆ. ಧನಶಕ್ತಿ ವೃದ್ಧಿಯಾಗುವಂತಹ ಯೋಗ, ಧೀಶಕ್ತಿ ವೃದ್ಧಿಯಾಗುವಂತಹ ಯೋಗ ಮಿಥುನ ರಾಶಿಯವರಿಗೆ ಇರತಕ್ಕಂತಹದ್ದು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದೇನು? ನಿಮ್ಮ ರಾಶಿಯಲ್ಲಿರ್ತಕ್ಕಂತಹ ಶುಕ್ರನಿಗೆ ಏನಾದರೂ ಪರಿಹಾರವನ್ನು ಮಾಡಿ. ಶುಕ್ರ ಯಕ್ಷೀಕೃತಂ ರೋಗಂ, ಯಕ್ಷಿ ಸಂಬಂಧವಾದಂತಹ ತೊಂದರೆ ಕೊಡ್ತಾನೆ. ಆದ್ದರಿಂದ ಯಕ್ಷಿಣಿಯ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ, ದುರ್ಗಾ ಆರಾಧನೆಯಿಂದ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 5ರ ಸಂಖ್ಯೆಯ ಬಳಕೆ ಮಾಡಿಕೊಳ್ಳಿ. ಹಸಿರು ಬಣ್ಣ ನಿಮಗೆ ಅನುಕೂಲಕರವಾಗಿರ್ತದೆ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮ್ಮ ಕಷ್ಟ ಪರಿಹಾರವಾಗ್ತದೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ಚಂದ್ರ ಬಲ ಇಲ್ಲ, ಚಂದ್ರ ವ್ಯಯದಲ್ಲಿದ್ದಾನೆ. ಗುರು ಬಲ ಇಲ್ಲ, ಗುರುನು ವ್ಯಯದಲ್ಲಿದ್ದಾನೆ. ಶುಕ್ರ ಬಲವೂ ಇಲ್ಲ, ಶುಕ್ರನು ವ್ಯಯದಲ್ಲಿದ್ದಾನೆ. ಶುಭ ಗ್ರಹಗಳೆಲ್ಲವೂ ಸಹಿತವಾಗಿ ವ್ಯಯವನ್ನು ಸೇರಿದಾಗ ಕರ್ಕಾಟಕ ರಾಶಿಯವರ ಗತಿ ಏನು? ಅಷ್ಟಮದಲ್ಲಿ ರಾಹು, 9ರಲ್ಲಿ ಶನಿ, 10ರಲ್ಲಿ ಅಂಗಾರಕ, 11ರಲ್ಲಿ ರವಿ. ಎಲ್ಲವೂ ಪಾಪಗ್ರಹಗಳು. ಪಾಪಗ್ರಹಗಳ ಯುತಿ ಶುಭ ಸ್ಥಾನದಲ್ಲಿದ್ದಾಗ ಶುಭ ಫಲಗಳಾಗುವುದು ಕಡಿಮೆ, ಕೆಟ್ಟ ಫಲಗಳೇ ಜಾಸ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಟ್ಟವರ ಸಹವಾಸ ಆಗ್ತದೆ, ಕೆಟ್ಟ ಜನರಾಗ್ತೀರಿ. ಕೆಟ್ಟವರು ನಿಮಗೆ ಕೆಟ್ಟದ್ದಾಗಿ ಮಾಡುವಂತಹ ಸನ್ನಿವೇಶ ಇರತಕ್ಕಂತಹದ್ದು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು, ಇದಕ್ಕೆಲ್ಲ ರಕ್ಷಣೆ ಬೇಕು. ಅದಕ್ಕೋಸ್ಕರವಾಗಿ ರುದ್ರ ಮಂತ್ರವನ್ನು ಜಪಿಸುವುದರಿಂದ, ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ, ಬ್ರಹ್ಮ ಗಾಯತ್ರಿಯನ್ನು ಹೇಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. 2 ನಿಮ್ಮ ಸಂಖ್ಯೆ,
ಬಿಳಿ ಬಣ್ಣ ಚಿತ್ರವರ್ಣ ನಿಮಗೆ ಅನುಕೂಲವನ್ನು ತರುತ್ತದೆ. ದಕ್ಷಿಣ ದಿಕ್ಕಿನಲ್ಲಿ ಪೂರ್ವ ದಿಶೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆಗ್ತದೆ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ಲಾಭಸ್ಥಾನದಲ್ಲಿ ಶುಭ ಗ್ರಹಗಳು, ಒಳ್ಳೆಯ ಲಾಭ. ನಾವು ಸಂಕಲ್ಪ ಮಾಡುವಾಗಲೂ ಹೇಳ್ತೇವೆ, ಶುಭ ಏಕಾದಶ ಸ್ಥಾನ ಫಲಾಪ್ತ್ಯರ್ಥ. ಶುಭ ಗ್ರಹಗಳು 11ನೇ ಮನೆಗೆ ಬಂತು ಅಂದ್ರೆ ಶುಭ ಫಲವನ್ನೇ ನೀಡುವಂತಹ ಸಾಧ್ಯತೆಗಳು, ಅತ್ಯಂತ ಅತಿಶಯವಾದಂತಹ ಫಲವನ್ನು ನೀಡುವಂತಹ ಯೋಗ ಲಕ್ಷಣಗಳು ಇರತಕ್ಕಂತಹದ್ದಿದೆ ಶುಭ ಸ್ಥಾನದಲ್ಲಿ ಇರತಕ್ಕಂತಹ ಗ್ರಹಗಳು. ನಿಮಗೆ 7ನೇ ಮನೆಯಲ್ಲಿ ರಾಹು ಇದ್ದಾನೆ. ಹೀಗಾಗಿ ನಾಗ ಸಂಬಂಧವಾದಂತಹ ದೋಷ ಪದೇ ಪದೇ ಕಾಡುವಂತಹ ಸಾಧ್ಯತೆ, ನರ ದೌರ್ಬಲ್ಯ ಉಂಟಾಗ್ತದೆ. ಮಂಡಿಯ ಭಾಗದಲ್ಲಿ ನೋವು ಕಾಣಿಸುವಂತಹ ಸಾಧ್ಯತೆ ಇರ್ತದೆ. ಕತ್ತಿನ ಹಿಂಭಾಗದಲ್ಲಿ ಸದಾ ಕಾಲದಲ್ಲೂ ನೋವು ಇರ್ತದೆ. ಬೆನ್ನು ಆಗಾಗ ನಿಮಗೆ ತೊಂದರೆಯನ್ನು ಕೊಡ್ತಾ ಇರ್ತದೆ. ಇದೆಲ್ಲ ನರ ದೌರ್ಬಲ್ಯದ ಸಂಕೇತವಾಗಿರ್ತಕ್ಕಂಥದ್ದು. ಇದಲ್ಲದೆ 8ನೇ ಮನೆಯಲ್ಲಿ ಶನಿ ಇದ್ದಾನೆ. ಅಷ್ಟಮ ಶನಿಯ ಕಾಟ, ಅವಮಾನ, ಅಪವಾದ, ಅಪರಾಧ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಈ ಎಲ್ಲ ದೋಷ ನಿವಾರಣೆಗೆ ನಿಮಗೆ ಬೇಕಾಗಿರ್ತಕ್ಕಂಥದ್ದೇನು ಆಗಿದ್ರೆ ಆದಿತ್ಯ ಹೃದಯವನ್ನು ಓದಬೇಕು, ರುದ್ರ ಮಂತ್ರವನ್ನು ಜಪಿಸಬೇಕು, ಶಿವಾಲಯದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಬೇಕು, ಶಿವನಿಗೆ ವಿಶೇಷವಾಗಿ ಎಳ್ಳಿನ ಭಕ್ಷ್ಯವನ್ನು ಮಾಡಿ ನೈವೇದ್ಯ ಮಾಡಬೇಕು. ಆಗ ಶಿವನ ಕೋಪ ತಣ್ಣಗಾಗ್ತದೆ, ನಿಮ್ಮ ಕಷ್ಟ ತೀರ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1, ಕೆಂಪು ಬಣ್ಣದ ವಸ್ತ್ರಗಳು. ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಕರ್ಮ ರಾಶಿಯಲ್ಲಿದ್ದಾರೆ ಗುರು ಮತ್ತು ಶುಕ್ರರು. ಎರಡೂ ವಿಶೇಷವಾದಂತಹ ಫಲವನ್ನು ಕೊಡತಕ್ಕಂಥವ್ರು. ಅಮಲಾಯೋಗ ಹಾಗೂ ಗಜಕೇಸರಿ ಯೋಗದ ಫಲವನ್ನು ನೀಡ್ತಾರೆ ಗುರು ಶುಕ್ರರು. ಅದರಿಂದ ನಿಮಗೆ ಸಾಕಷ್ಟು ಪ್ರಯೋಜನವಾಗ್ತದೆ. ಹೊಸ ವಾಹನ ಖರೀದಿ, ಹೊಸ ಬಟ್ಟೆಯನ್ನು ತೊಡುವಿಕೆ, ಜೊತೆಯಲ್ಲಿ ಹೊಸ ವಾಹನದಲ್ಲಿ ಪ್ರಯಾಣ, ಹೊಸ ಜಾಗಕ್ಕೆ ಪ್ರಯಾಣ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹೊಸಬರು ನಿಮಗೆ ಭೇಟಿಯಾಗುವಂತಹ ಸಂದರ್ಭ, ಅವರಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಲಭವಾಗಿ ಆಗುವಂತಹ ಸಾಧ್ಯತೆ ಇವೆಲ್ಲ ಇರತಕ್ಕಂತಹದ್ದು ಕನ್ಯಾ ರಾಶಿಯವರು ವಿಶೇಷವಾಗಿ ಹಾಲು, ಹಣ್ಣು, ಹೂವು ಇತ್ಯಾದಿ ವ್ಯಾಪಾರಸ್ಥರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ರಸ್ತೆಯ ಬದಿಯಲ್ಲಿ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಅನುಕೂಲತೆಗಳು, ಅಥವಾ 3 ರಸ್ತೆ ಸೇರುವ ಜಾಗದಲ್ಲಿ ವ್ಯಾಪಾರವನ್ನು ಹಮ್ಮಿಕೊಂಡವರಿಗೆ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು. ದೋಷ ನಿವಾರಣೆಯನ್ನು ಮಾಡಿಕೊಳ್ಳಿ. 5ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಹಸಿರು ಬಣ್ಣ ನಿಮಗೆ ಆಗಿ ಬರ್ತದೆ. ನಿಮಗೆ ಉತ್ತರ ದಿಕ್ಕು ನಂಟು. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಅಂಗಾರಕ, ಅಷ್ಟೇನು ಒಳ್ಳೆಯದಲ್ಲ. 7ನೇ ಮನೆಯಲ್ಲಿ ಕುಜ ನಿಂತ್ಕೊಂಡಿದ್ದಾನೆ ಅಂದರೆ ಹೆಂಡತಿಯ ಜಾತಕದಲ್ಲಿ ಗಂಡನಿಗೆ ಸುಖ ಇಲ್ಲ, ಹೆಂಡತಿಯ ಜಾತಕದಲ್ಲಿ ಗಂಡನಿಗೆ ಸುಖ ಇರುವುದಿಲ್ಲ. ಪತ್ಯು ಸುಖಂ ಸಪ್ತಮೆ, 7ನೇ ಮನೆಯಿಂದ ಗಂಡನ ಸುಖ ಅಥವಾ ಹೆಂಡತಿಯ ಸುಖ, ಅವುಗಳಿಗೆ ಮೋಸ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಅನುಮಾನ ಉಂಟಾಗುವಂತಹ ಸಾಧ್ಯತೆ, ಬೇರೆ ಆಗುವಂತಹ ಸಾಧ್ಯತೆಗಳು. 7ನೇ ಮನೆಯಲ್ಲಿ ಕುಜ ನಿಂತ್ಕೊಂಡಿದ್ದಾನೆ, ಒಡೆದು ಬೇರೆ ಹಾಕಿಬಿಡ್ತಾನೆ ಸಂಸಾರವನ್ನು. ಆದ್ದರಿಂದ ತುಂಬ ಜಾಗೃತಿ ಆಗಿರಬೇಕಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ತುಲಾರಾಶಿಯವರು. ನೋಡಿ, ನಿಮ್ಮ ರಾಶಿಗೆ ಪಂಚಮದಲ್ಲಿ ರಾಹು ಬೇರೆ ಇದ್ದಾನೆ. ಹೇಳಿದ ಮಾತನ್ನು ಕೇಳದ ಮಕ್ಕಳು ಹೇಳಿದ ಮಾತು ನಿಮಗೆ ಪಥ್ಯವಾಗುವುದಿಲ್ಲ. ನಾಗದೋಷೆಯಿಂದ ತಂದೆ ಮಕ್ಕಳು ಬೇರೆ ಆಗುವಂತಹ ಸಾಧ್ಯತೆ, ತಾಯಿ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಲಾಭಾಧಿಪತಿಯಾದಂತಹ ರವಿ ಅಷ್ಟಮದಲ್ಲಿ ಇದ್ದದ್ದರಿಂದ ಲಾಭ ಇಲ್ಲ, ನಷ್ಟವೇ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹ ದೋಷ, ವಿಶೇಷವಾಗಿ ಕನಕಧಾರಾ ಸ್ತೋತ್ರವನ್ನು ಪಠನ ಮಾಡಿ ಚಂಡಿಕಾ ಪಾರಾಯಣವನ್ನು ಮಾಡಿಸ್ಕೊಳ್ಳಿ. ಆಗ ನಿಮ್ಮ ಕಷ್ಟ ದೋಷಗಳು ಪರಿಹಾರವಾಗಿ ಸುಖ ನೆಮ್ಮದಿ ಕಾಣುವಂತಹ ಒಂದು ಸುಯೋಗದ ಕ್ಷಣಗಳು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6 ಬಳಸಿಕೊಳ್ಳಿ. ಪೂರ್ವ ದಿಕ್ಕು ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ತರುತ್ತದೆ. ಬಿಳಿ ಬಣ್ಣದ ವಸ್ತುಗಳೆಲ್ಲ ನಿಮಗೆ ಶ್ರೇಯಸ್ಸನ್ನು ತರುವಂತಹದ್ದು. ಈಗ ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ಸಪ್ತಮದಲ್ಲಿ ರವಿ ಇದ್ದಾನೆ, ಬುಧನೊಟ್ಟಿಗಿದ್ದಾನೆ. ದ್ಯುನಾತೋಯದ ದ್ಯೂನಜಾತೋ ನರಸ್ಯ ಪ್ರಿಯಾತಾಪನಂ, ಗಂಡ ಹೆಂಡತಿಯರಿಗೆ ತಾಪ ಉಂಟಾಗ್ತದೆ ಅಂತೆ. ಪಿಂಡ ಚಚಿಂತ, ಮಕ್ಕಳಿಗೆ ತೊಂದರೆ ಆಗ್ತದೆ ಅಥವಾ ಮಕ್ಕಳಿದ್ದವರಿಗೆ ತಾಪ ಉಂಟಾಗ್ತದೆ, ಮಕ್ಕಳಿಂದ ತಾಪ ಉಂಟಾಗ್ತದೆ. ಭವೇ ತುಚ್ಛಲಬ್ಧಿ, ಸಂಸಾರ ಹೇಳುವಂತಹದ್ದು ಬೇಡ ಹೇಳುವ ಭಾವನೆ ಬರ್ತದೆ. ಸಂಸಾರದ ಬಗ್ಗೆ ತುಚ್ಛ ಭಾವನೆ ಉಂಟಾಗ್ತದೆ. ಕ್ರಯ ವಿಕ್ರಯವನ್ನು ಮಾಡತಕ್ಕಂಥ ವ್ಯಕ್ತಿಗಳಿಗೆ ತೊಂದರೆ ಉಂಟಾಗುವ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರು ರಫ್ತು ಮಾಡ್ತೀರಿ, ಕೆಲವರು ಆಮದು ಮಾಡ್ಕೊಳ್ತೀರಿ, ಕ್ರಯ ವಿಕ್ರಯವನ್ನು ಮಾಡ್ತೀರಿ, ವ್ಯಾಪಾರ ವ್ಯವಹಾರವನ್ನು ಮಾಡ್ತೀರಿ, ಎಲ್ಲದರಲ್ಲೂ ನಷ್ಟವನ್ನು ತೋರಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನು ಆಗಿದ್ರೆ, ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಸೂರ್ಯ ಮಂತ್ರ ಜಪವನ್ನು ಪಠನ ಮಾಡಬೇಕಾಗಿರ್ತಕ್ಕಂಥದ್ದು. ಸೂರ್ಯ ಗಾಯತ್ರಿ, ಓಂ ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಈ ಸೂರ್ಯ ಗಾಯತ್ರಿಯನ್ನು ಪಠನ ಮಾಡುವುದರಿಂದ ನಿಮಗೆ ಯಶಸ್ಸು ಉಂಟಾಗ್ತದೆ, ಕೀರ್ತಿ ಬರ್ತದೆ. 9ರ ಸಂಖ್ಯೆ ನಿಮಗೆ ಅನುಕೂಲಕರವಾಗಿದೆ. ಕೆಂಪು ಬಣ್ಣ ಹಿತವಾಗಿರ್ತದೆ. ಪೂರ್ವ ದಿಕ್ಕು ಉತ್ತರ ದಿಕ್ಕು ನಿಮಗೆ ವ್ಯವಹಾರಕ್ಕೆ ಒಳ್ಳೆಯದಾಗಿರ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರು. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಭಾವದಲ್ಲಿ
ಚಂದ್ರ ಇದ್ದಾನೆ, ಚಂದ್ರನ ಪೂರ್ಣ ದೃಷ್ಟಿ ಇದೆ, ಶುಕ್ರನ ದೃಷ್ಟಿ ಇದೆ, ಗುರುವಿನ ದೃಷ್ಟಿಯೂ ಇದೆ. ಹೀಗಿದ್ದಾಗ ಒಳ್ಳೆಯ ಯೋಗಗಳು, ಒಳ್ಳೆಯ ಕೀರ್ತಿ ಲಾಭಗಳು ಧನು ರಾಶಿಯವರಿಗೆ. ನೀವು ಏನೇ ಮಾಡಿ ಅದರಲ್ಲಿ ಯಶಸ್ಸನ್ನು ಕಾಣ್ತೀರಿ. ಕೆಲವರಿಗೆ ವಿಮಾನ ಯೋಗ, ಕೆಲವರಿಗೆ ವಿದೇಶದಿಂದ ಶುಭ ವಾರ್ತೆಗಳು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ನಿಮಗೆ 4ನೇ ಮನೆಯ ಶನಿ ಆಗಾಗ ನಿಮಗೆ ತೊಂದರೆ ಕೊಡುವಂತಹ ಸಾಧ್ಯತೆ ಇದೆ. ನೀವು ಮಾಡುವಂತಹ ವ್ಯವಹಾರದಲ್ಲಾಗಿರಲಿ ಅಥವಾ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಾಗಿರಲಿ ತೊಡಕು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಏನೋಗಿದ್ರೆ, ಸಾಧ್ಯವಾದರೆ ಗುರುಮಠಕ್ಕೆ ಹೋಗಿ ಗುರುವಿನ ದರ್ಶನ ಮಾಡಬೇಕು, ಅಥವಾ ಶೃಂಗೇರಿಗೆ ಹೋಗಿ ಗುರುಗಳ ಮಂತ್ರಾಕ್ಷತೆಯನ್ನು ಪಡೆಯಬೇಕು. ಆಗ ನಿಮ್ಮ ಕಷ್ಟ ದೋಷಗಳು ನಿವಾರಣೆಯಾಗುವಂತಹ ಲಕ್ಷಣಗಳು. ನೀವು ಪೂರ್ವ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ಅಥವಾ ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಳದಿ ವಸ್ತ್ರ ನಿಮಗೆ ಅನುಕೂಲಕರವಾಗಿದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಈಗ ಮಕರ ರಾಶಿ ನೋಡಿ, ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ವ್ಯಯಾಧಿಪತಿಯಾಗಿರ್ತಕ್ಕಂತಹ ಗುರು 6ನೇ ಭಾವದಲ್ಲಿದ್ದಾನೆ. ಶತ್ರುಭಾವದಲ್ಲಿ ಶತ್ರುಗಳ ಕಾಟ ಉಂಟಾಗ್ತದೆ. ಅದರಲ್ಲೂ ಸ್ತ್ರೀಯರೇ ಶತ್ರುಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೀವು ಮಾತನಾಡಿಸಿದ ಸ್ತ್ರೀಯರೆಲ್ಲರೂ ಶತ್ರುಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವ್ಯವಹಾರದಲ್ಲಿ ಸ್ತ್ರೀಯರಿಂದಲೇ ತೊಡಕುಂಟಾಗುವಂತಹ ಸಾಧ್ಯತೆ. ನೀವು ಮಾಡುವಂತಹ ರಿಯಲ್ ಎಸ್ಟೇಟ್ ಇತ್ಯಾದಿ ಬಿಸಿನೆಸ್ನಲ್ಲಿ ಹಾವುಗಳ ಕಾಟ, ಅದರಿಂದ ನಿಮಗೆ ಸಾಕಷ್ಟು ತೊಂದರೆಗಳು ಉಂಟಾಗ್ತದೆ. ನೀವು ಎಲ್ಲೇ JCB ಹಾಕಿ ಅಲ್ಲಿ ಹಾವುಗಳು ಕಾಣಿಸ್ತವೆ. ಅದರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ. ಜೀವನದಲ್ಲಿ ನಾಗದೋಷವನ್ನು ತಂದುಕೊಳ್ತೀರಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ನಾಗಶಾಂತಿ ಮಾಡಿಕೊಳ್ಳಿ. ನಾಗದೋಷ ಪರಿಹಾರಕ್ಕಾಗಿ ಸಾಧ್ಯವಾದಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಶುಭ ಉಂಟಾಗ್ತದೆ. ಮಕರ ರಾಶಿಯವರಿಗೆ, ಮಕರ ರಾಶಿಯವರು 8 ನಿಮ್ಮ ಸಂಖ್ಯೆ. ಹಳದಿ ವಸ್ತ್ರ, ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವು ಸಿದ್ಧಿಸ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತದೆ. ಈಗ ಕುಂಭರಾಶಿ, ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಶನಿ ಧನಸ್ಥಾನದಲ್ಲಿ ಇದ್ದದ್ರಿಂದ ಧನವೃದ್ಧಿ, ಆಹಾರದಲ್ಲಿ ವ್ಯತ್ಯಾಸ, ಹೊಟ್ಟೆಯಲ್ಲಿ ಬಾಧೆ, ಚೈತನ್ಯವಿಲ್ಲದ ದೇಹ, ಮನಸ್ಸು ದುಗುಡದಿಂದ ತುಂಬಿರುವಂತಹದ್ದು, ವ್ಯಾಪಾರ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ತೊಡಕುಗಳು, ಕೊಡ್ತೇನೆ ಅಂತ ಹೇಳಿದವರು ಕೊಡದೇ ಇರುವಂತಹ ಸಂಗತಿ, ಇದೆಲ್ಲ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ. ಕುಂಭರಾಶಿಯವರು ಪರಿಹಾರಕ್ಕಾಗಿ ವಿಶೇಷವಾಗಿ ವೀರಭದ್ರ ಮಂತ್ರವನ್ನು ಜಪಿಸುವುದರಿಂದ ಕಷ್ಟಗಳು ಪರಿಹಾರವಾಗುವಂತಹ ಸಾಧ್ಯತೆಗಳು, ಅಥವಾ ನರಸಿಂಹ ಗಾಯತ್ರಿಯನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡಿಕೊಳ್ಳಿ. ಸದಾಕಾಲದಲ್ಲೂ ಜಾಗೃತರಾಗಿರುವುದಕ್ಕೆ ನರಸಿಂಹ ಮಂತ್ರ ಸಾಕು. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. 8, 7, 4 ಇವೆಲ್ಲ ನಿಮಗೆ ಅನುಕೂಲಕರವಾಗಿರತಕ್ಕಂಥದ್ದು. ಉತ್ತರ ದಿಕ್ಕಿನಲ್ಲಿ ಅನುಕೂಲ, ಜೊತೆಯಲ್ಲಿ ಕಪ್ಪು ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಶ್ರೇಯಸ್ಸು. ಈಗ ಮೀನರಾಶಿ, ಮೀನರಾಶಿಯವರ ಫಲವನ್ನು ನೋಡುವಾಗ 4ನೇ ಮನೆಯಲ್ಲಿ ಚಂದ್ರ ಶುಕ್ರ ಗುರುವಿನ ಯುತಿ, ಒಳ್ಳೆಯ ವಾಹನ ಖರೀದಿಸುವಂತಹ ಯೋಗ, ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಮಾಡಬೇಕು ಅನ್ನುವಂತಹ ಹಂಬಲ, ಒಳ್ಳೆಯ ರೀತಿಯಲ್ಲಿ ಧನ ಸಂಪಾದನೆ ಮಾಡಬೇಕು ಅನ್ನುವಂತಹ ವಿಶೇಷತೆ, ಇವೆಲ್ಲ ಇರತಕ್ಕಂತಹದ್ದು ಮೀನರಾಶಿಯವರಿಗೆ. ನೋಡಿ, ಸಾಧಾರಣವಾಗಿ ಮೀನರಾಶಿಯವರು ಮೀನರಾಶಿಯಲ್ಲಿ ಅಂದರೆ ಅರ್ಥಾತ್ ಜಲರಾಶಿಯಲ್ಲಿ ಇರುವುದರಿಂದ, ಜಲರಾಶಿಯಾಗಿದ್ದರಿಂದ ನದಿ ಸಮೀಪದಲ್ಲಿ, ಸಮುದ್ರದ ಸಮೀಪದಲ್ಲಿ ವ್ಯವಹರಿಸುವವರಿಗೆ ಸಾಕಷ್ಟು ಅನುಕೂಲ. ಈಗ ಮೀನಿನ ವ್ಯಾಪಾರ ಇರ್ಬೋದು, ರತ್ನ ವ್ಯಾಪಾರ ಇರ್ಬೋದು, ಹೂವಿನ ವ್ಯಾಪಾರ ಇರ್ಬೋದು, ಅಥವಾ ಮರಳು ದಿಣ್ಣೆಯಲ್ಲಿ ಇಟ್ಟುಕೊಂಡು ವ್ಯಾಪಾರವನ್ನು ಮಾಡತಕ್ಕಂತಹ ವಸ್ತುಗಳಾಗಿರ್ಬೋದು, ಅವುಗಳಿಂದ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದೇನು, ಮಂತ್ರಾಲಯಕ್ಕೆ ಹೋಗಿ ಗುರುವಿನ ಆಶೀರ್ವಾದವನ್ನು ಪಡೆಯುವಂತಹದ್ದು. ಜೊತೆಯಲ್ಲಿ ವಿಷ್ಣುವಿನ ಕ್ಷೇತ್ರಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿಕೊಂಡಾಗ ನಿಮಗೆ ಕ್ಷೇಮವಾಗ್ತದೆ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಳದಿ ವಸ್ತ್ರಗಳು ನಿಮಗೆ ಪ್ರಯೋಜನವನ್ನು ಕೊಡ್ತದೆ. ಉತ್ತರ ಈಶಾನ್ಯದಲ್ಲಿ ನಿಮ್ಮ ವ್ಯವಹಾರ. ಇಂದಿನ ದಿವಸ 12 ರಾಶಿಯವರು ದೋಷ ನಿವಾರಣೆಗಾಗಿ ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಏನು ಹಾಗಿದ್ರೆ, ಇಂದು ಮಂಗಳವಾರವಾದ್ರಿಂದ ದುರ್ಗಾ ಕ್ಷೇತ್ರಕ್ಕೆ ಹೋಗಿ ಸ್ತ್ರೀ ಶಕ್ತಿ ದೇವತೆಗಳನ್ನು ಆರಾಧಿಸಿದಾಗ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿ ಮಾಡಿಕೊಳ್ಳಿ, ಶುಭವಾಗುತ್ತೆ. ವೀಕ್ಷಕರೇ, ಈಗಾಗಲೇ ಷಷ್ಠಿ ಪೂರ್ತಿ ಶಾಂತಿಯ ಬಗ್ಗೆ ಹೇಳ್ತಾ ಇದ್ದೆ. ಜುಲೈ 5ನೇ ತಾರೀಕೆಂದು ದಾಬಸ್ಪೇಟೆ ಸಮೀಪದ ಕಾಡುಗೆರೆಯಲ್ಲಿ ನಡೆಯುವಂತಹ ಮಹಾಮೃತ್ಯುಂಜಯನ ದೇವಸ್ಥಾನದಲ್ಲಿ ವಿಶೇಷವಾಗಿ ಷಷ್ಠಿ ಪೂರ್ತಿ ಶಾಂತಿ, ಭೀಮರಥ ಶಾಂತಿ, ವಿಜಯರಥ ಶಾಂತಿ ಇತ್ಯಾದಿ ಶಾಂತಿಗಳೆಲ್ಲವೂ ನಡೀತದೆ. ತಾವೇನಾದರೂ ಮಾಡಿಸಿಕೊಳ್ಳಬೇಕು ಅನ್ನುವಂತಹ ಅಪೇಕ್ಷೆ ಇದ್ದಲ್ಲಿ ಕೆಳಗಡೆ ಕೊಟ್ಟಿರತಕ್ಕಂತಹ ನಂಬರನ್ನು ಸಂಪರ್ಕ ಮಾಡಿ. ಆನ್ಲೈನಲ್ಲೂ ಅವಕಾಶ ಇದೆ, ನೀವು ಬುಕ್ ಮಾಡಿಕೊಳ್ಳಿ. ಅದರಿಂದ ನಿಮಗೆ ಪ್ರಯೋಜನವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ, ಜೊತೆಯಲ್ಲಿ ಫೋನ್ ನಂಬರನ್ನು ಉಪಯೋಗಿಸಿಕೊಳ್ಳಿ. ಶುಭವಾಗಲಿ.